ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೋ ಕ್ಯಾಲರಿ ಹೆಲ್ದಿ ಪ್ರೋಟೀನ್ ಶೇಕ್ ಹಾಲನ್ನು ಬಳಸದೆ ಹೇಗೆ ನೀವು ರುಚಿಯಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ. ತುಂಬಾನೇ ಸುಲಭ ರೆಸಿಪಿ, ಆಮೇಲೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ನಾನು ಜನರಲಿ ಬ್ರೇಕ್ಫಾಸ್ಟ್ ಇಲ್ಲ ಅಂದರೆ ಸ್ನ್ಯಾಕ್ ಟೈಮಿಗೆ ಇದನ್ನು ಮಾಡ್ತೀನಿ. ಮಕ್ಕಳು ಕೂಡ ಇದನ್ನು ಚೆನ್ನಾಗಿ ಕುಡಿತಾರೆ. ನಿಮ್ಮ ಮಕ್ಕಳು ಡ್ರೈ ಫ್ರೂಟ್ಸ್ ಎಲ್ಲ ತಿಂದಿಲ್ಲ ಅಂದರೆ ಈ ಥರ ನೀವು ಮಾಡಿಕೊಂಡು ಟ್ರೈ ಮಾಡ್ಬೋದು. ಈ ಪ್ರೋಟೀನ್ ಶೇಕಿಗೆ ನಾನಿಲ್ಲಿ ಓಟ್ಸನ್ನು ಬಳಸ್ತಾ ಇದ್ದೀನಿ. ಓಟ್ಸಲ್ಲೂ 3 ಥರದ ಓಟ್ಸ್ ಇರುತ್ತೆ. ಸ್ಟೀಲ್ ಕಟ್ ಓಟ್ಸ್, ರೋಲ್ಡ್ ಓಟ್ಸ್ ಮತ್ತು ಕ್ವಿಕ್ ಓಟ್ಸ್ ಅಂತ. ಈಗ ಹೆಚ್ಚಾಗಿ ತುಂಬ ಜನ ಕ್ವಿಕ್ಕರ್ ಓಟ್ಸ್ ಯೂಸ್ ಮಾಡ್ತಾರೆ, ಅಂದರೆ ಕ್ವಿಕ್ ಆಗಿ ಮಾಡುವಂಥ ಓಟ್ಸ್, ಇನ್ಸ್ಟೆಂಟ್ ಓಟ್. ಅದನ್ನು ಬಳಸೋದು ಒಳ್ಳೇದಲ್ಲ, ಯಾಕಂದರೆ ಅದು ಜಾಸ್ತಿ ಪ್ರೊಸೆಸಿಂಗ್ ಮಾಡಿರ್ತಾರೆ. ನಾನಿಲ್ಲಿ ಸ್ಟೀಲ್ ಕಟ್ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಟೀಲ್ ಕಟ್ ಓಟ್ಸ್ ಸ್ವಲ್ಪ ಬೇಯಲಿಕ್ಕೆಲ್ಲ, ನೀವು ಕುಕ್ಕಿಂಗ್ ಮಾಡೋದಿದ್ರೆ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಬಟ್ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸ್ಟೀಲ್ ಕಟ್ ಓಟ್ಸಲ್ಲಿ, ಯಾಕಂದರೆ ಪ್ರೊಸೆಸಿಂಗೇ ಮಾಡಲ್ಲ ಸ್ಟೀಲ್ ಕಟ್ ಓಟ್ಸಲ್ಲಿ. ಆದರೆ ನೀವು ರೋಲ್ಡ್ ಓಟ್ಸ್ ತಗೊಂಡ್ರೆ ಏನು ಮಾಡ್ತಾರಂದ್ರೆ ಅದನ್ನು ಸ್ಟೀಮ್ ಮಾಡಿಬಿಟ್ಟು ಮಾಡುವಂಥ ರೋಲ್ಡ್ ಓಟ್ಸ್, ಅಂದರೆ ಸ್ಲೈಟಾಗಿ ಪ್ರೊಸೆಸಿಂಗ್ ಮಾಡ್ತಾರೆ. ಬಟ್ ಕ್ವಿಕ್ ಓಟ್ಸಿಗೆ ಕಂಪೇರ್ ಮಾಡಿದರೆ ರೋಲ್ಡ್ ಓಟ್ಸ್ ಬೆಟರ್ ಇದೆ. ಬಟ್ ರೋಲ್ಡ್ ಓಟ್ಸಿಗೆ ಕಂಪೇರ್ ಮಾಡಿದರೆ ಸ್ಟೀಲ್ ಕಟ್ ಓಟ್ಸ್ ಬೆಟರ್ ಇದೆ. ಸೊ ನಿಮ್ಮ ಹತ್ರ ಸ್ಟೀಲ್ ಕಟ್ ಓಟ್ಸ್ ಇದ್ದರೆ ಅದನ್ನು ಬಳಸಿ, ಇಲ್ಲ ಅಂದರೆ ನೀವು ರೋಲ್ಡ್ ಓಟ್ಸ್ ಕೂಡ ಬಳಸ್ಬೋದು. ಆದರೆ ನಾನು ಕ್ವಿಕ್ ಓಟ್ಸ್ ಸಜೆಸ್ಟ್ ಮಾಡಲ್ಲ. ಸೊ ನೀವು ಅದನ್ನು ಬಳಸೋದು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಜಾಸ್ತಿ ಪ್ರೊಸೆಸಿಂಗ್ ಮಾಡ್ತಾರೆ. ಈಗ ನಾನು ಪ್ರೋಟೀನ್ ಮಿಲ್ಕ್ ಶೇಕಿಗೆ ಇಲ್ಲಿ ಬೌಲಲ್ಲಿ ಪ್ರೀವಿಯಸ್ ಡೇ ನೈಟ್, ಅಂದರೆ ನಾನಿದು ಬ್ರೇಕ್ಫಾಸ್ಟಿಗೆ ಈ ಸ್ಮೂತಿನ ಮಾಡ್ಕೋತಾ ಇದ್ದೀನಿ ಪ್ರೋಟೀನ್ ಶೇಕ್ನ. ಸೊ ಹಾಗಾಗಿ ನಾನು ಪ್ರೀವಿಯಸ್ ಡೇ ಇದನ್ನು ಸೋಕ್ ಮಾಡ್ಕೋಬೇಕು. ಈ ಪ್ರೋಟೀನ್ ಶೇಕಿಗೆ ಈಗ ನಾನೊಂದು 10 ಬಾದಾಮ್ ತಗೊಂಡಿದ್ದೀನಿ, 2 ಫಿಗ್ಗನ್ನು ಬಳಸಿದ್ದೀನಿ, ನಂತರ ನಾನು 3 ವಾಲ್ನಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಬ್ಲ್ಯಾಕ್ ರೇಸಿನನ್ನು ತಗೊಳ್ತಾ ಇದ್ದೀನಿ. ಬ್ಲ್ಯಾಕ್ ರೇಸಿನ್ ಒಂದು ಸುಮಾರಾಗಿ 15 ಯೂಸ್ ಮಾಡಿದ್ದೀನಿ. ನಂತರ ಸನ್ಫ್ಲವರ್ ಸೀಡ್ಸು 1 ಟೇಬಲ್ ಸ್ಪೂನ್ನಷ್ಟು, ಪಂಪ್ಕಿನ್ ಸೀಡು 1 ಟೇಬಲ್ ಸ್ಪೂನ್ನಷ್ಟು ಬಳಸಬೇಕು. ಇದೆಲ್ಲ ತುಂಬಾ ಫೈಬರ್ ಕಂಟೆಂಟು, ನ್ಯೂಟ್ರಿಯೆಂಟ್ ಕಂಟೆಂಟ್ ಎಲ್ಲ ತುಂಬ ಜಾಸ್ತಿ ಇದೆ. ನಂತರ ಇದಕ್ಕೆ ನಾನು 2 ಡೇಟ್ಸನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಸ್ವೀಟ್ ತುಂಬ ಬೇಕಂದರೆ 3 ಡೇಟ್ಸ್ ಹಾಕಿದರೆ ಸಾಕು, ಇಲ್ಲ ಅಂದರೆ 2 ಹಾಕಿದ್ರೂ ಸಾಕು. ನನಗೆ ಸ್ವಲ್ಪ ಮೀಡಿಯಮ್ ಸ್ವೀಟ್ ಇರೋದ್ರಿಂದ ನಾನು 2 ಡೇಟ್ಸ್ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ. ಈಗ ನಾನು ಸ್ಟೀಲ್ ಕಟ್ ಓಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಸ್ಟೀಲ್ ಕಟ್ ಓಟ್ಸ್ನ ಬಳಸ್ತೀನಿ, ಯಾಕಂದರೆ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸ್ಟೀಲ್ ಕಟ್ ಓಟ್ಸಲ್ಲಿ. ನಿಮ್ಮ ಹತ್ರ ಸ್ಟೀಲ್ ಕಟ್ ಓಟ್ಸ್ ಇಲ್ಲ ಅಂದರೆ ರೋಲ್ಡ್ ಓಟ್ಸ್ನ ಕೂಡ ಬಳಸ್ಬೋದು. ಇದನ್ನು ನಾನು 2 ಟೇಬಲ್ ಸ್ಪೂನ್ನಷ್ಟು ಹಾಕಿ ಇದಕ್ಕೆ ನಾನು ನೆಕ್ಸ್ಟು ನೀರನ್ನು ಹಾಕ್ಕೊಂಡು ನೆನೆಸ್ಕೋತಾ ಇದ್ದೀನಿ. ರಾತ್ರಿ ಇದನ್ನು ನೆನೆಸ್ಕೊಡ್ತಾ ಇದ್ದೀನಿ. ನಿಮಗೆ ಈಗ ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ಬಿಸಿ ನೀರಲ್ಲಿ ನೆನೆಸ್ಕೊಳ್ಳಿ. 1 ಇಲ್ಲ 1.5 ಗಂಟೆಯಲ್ಲಿ ಇದು ಸೋಕ್ ಆಗುತ್ತೆ ಚೆನ್ನಾಗಿ. ಇದು ಚೆನ್ನಾಗಿ ನೆನೆದ ಮೇಲೆ ನಾವಿದನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಗ್ರೈಂಡ್ ಮಾಡ್ಕೋತೀನಿ. ಅದರ ಮೊದಲು ಏನು ಮಾಡಬೇಕಂದ್ರೆ, ಯಾವಾಗಲೂ ಬಾದಾಮ್ ತಿನ್ನುವಾಗ ನೀವು ಬಾದಾಮಿದು ಸಿಪ್ಪೆ ತೆಗೆದೇ ತಿನ್ನಬೇಕು. ನೀವು ಡೈರೆಕ್ಟಾಗಿ ತಿನ್ನೋದಿದ್ರು ಬಾದಾಮ್ ತಿನ್ನುವಾಗ ಬಾದಾಮ್ ಸಿಪ್ಪೆ ತೆಗಿಬೇಕು. ನಾನಿಲ್ಲಿ ಸ್ಮೂತಿ ಮಾಡುವಾಗ ಈಗ ಸಿಪ್ಪೆ ಎಲ್ಲ ಬಾದಾಮಿದು ಸಿಪ್ಪೆಯನ್ನು ತೆಗೆದು ನಂತರ ನಾನು ಗ್ರೈಂಡ್ ಮಾಡ್ಕೋಬೇಕು. ಆದರೆ ಗ್ರೈಂಡ್ ಮಾಡೋ ಮುಂಚೆ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸನ್ನು ನೀವು ಸೋಕ್ ಮಾಡುವಾಗನೇ ಹಾಕ್ಕೊಳ್ಬೋದು. ಆದರೆ ಏನಾಗುತ್ತಂದರೆ ಕೆಲವೊಮ್ಮೆ ಬೆಳಗ್ಗೆ ನೀವು ಲೇಟಾಗಿ ಸ್ಮೂತಿ ಮಾಡಿದ್ರೆ ಏನಾಗುತ್ತಂದರೆ ಅದು ಸ್ವಲ್ಪ ಸ್ಲೈಮಿ ಥರ ಬರುತ್ತೆ, ಒಂಥರ ನೋಳಿ ನೋಳಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಆ ಥರ ಆಗುತ್ತೆ. ಹಾಗಾಗಿ ನೀವು ಡೈರೆಕ್ಟಾಗಿ ಇದನ್ನು ಹಾಕೋ ಬದಲು ನೀವು ಈ ಥರ ರೋಸ್ಟ್ ಮಾಡಿಕೊಂಡು 1 ನಿಮಿಷದಲ್ಲಿ ರೋಸ್ಟ್ ಆಗಿಬಿಡುತ್ತೆ ನೋಡಿ. ಈ ಥರ ಪಟ ಆದ ತಕ್ಷಣ ಅದನ್ನು ನೀವು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನೀವು ಓಟ್ಸನ್ನು ಬಳಸೋದ್ರಿಂದ, ಆಮೇಲೆ ಬಾದಾಮ್ ಮತ್ತು ಓಟ್ಸ್ ಹಾಕಿದ್ರಿಂದ ನೀವು ಹಾಲನ್ನು ಹಾಕಬೇಕಾಗಿಲ್ಲ. ಅದೇ ನಿಮಗೆ ಹಾಲಿದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಆದರೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಈ ಸತ್ತುವನ್ನು ಹಾಕಿದ್ದೀನಿ. ಸತ್ತು ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಸೊ ತುಂಬ ಒಳ್ಳೆಯದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಹಾಗಾಗಿ ನಾನು ಸತ್ತು ಪೌಡರ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಸತ್ತು ಪೌಡ್ರ್ ಇಲ್ಲ ಅಂದರೆ, ಇಲ್ಲ ನಿಮಗೆ ಯೂಸ್ ಮಾಡೋದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ಕೂಡ ಈ ಪ್ರೋಟೀನ್ ಶೇಕ್ನ ಮಾಡ್ಕೋಬೋದು. ನಿಮಗೆ ಈ ಪ್ರೋಟೀನ್ ಶೇಕ್ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.